ಹೆಲೋ ಎವ್ರಿವನ್, ಲೇಡೀಸ್ ಕ್ರೇಜ್ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ಬಹಳಷ್ಟು ದಿವಸಗಳ ನಂತರ ವಿಡಿಯೋವನ್ನು ಅಪ್ಲೋಡ್ ಮಾಡಾಕ್ತೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು 1.5 ವರ್ಷದಿಂದ 2 ವರ್ಷದ ಮಗುವಿಗೆ ಲೆಹೆಂಗಾವನ್ನು ಯಾವ ರೀತಿ ಸ್ಟಿಚ್ ಮಾಡೋದು ಅನ್ನೋದನ್ನು ಸಿಂಪಲ್ ಮೆಥಡಲ್ಲಿ ತೋರಿಸ್ಕೊಡ್ತೀನಿ. ನನ್ನ ಚಾನಲಲ್ಲಿ ಬೇರೆ ಬೇರೆ ಸೈಜ್ನ ಲೆಹೆಂಗಾ ಕಟಿಂಗ್ ಮತ್ತು ಸ್ಟಿಚಿಂಗ್ ವಿಡಿಯೋಸ್ಗಳನ್ನು ಮತ್ತು ಕ್ರಾಪ್ ಟಾಪ್ ಕಟಿಂಗ್ ಸ್ಟಿಚಿಂಗ್ ವಿಡಿಯೋಸ್ಗಳನ್ನು ನೋಡ್ಬೋದು. ಇವತ್ತು 1.5 ಇಂದ 2 ವರ್ಷದ ಮಗುವಿಗೆ ಯಾವ ರೀತಿಯಾಗಿ ಸ್ಟಿಚ್ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಇಲ್ಲಿ ನಾನು ಮೇನ್ ಫ್ಯಾಬ್ರಿಕನ್ನು ಟೋಟಲಿ 8 ಲೇಯರ್ಸಲ್ಲಿ ಫೋಲ್ಡ್ ಮಾಡ್ಕೊಂಡಿನಿ. 2 ವರ್ಷದ ಮಗು ಅಂತ ಅಂದ್ಕೊರಿ. ಅಷ್ಟಕ್ಕೆ ನಾನು 2 ಮೀಟ್ರ್ ಬಟ್ಟೆಯನ್ನು ತೊಗೊಂಡಿನಿ. ಅಂದ್ರೆ ಪ್ಲೇಟ್ಸ್ಗಳು ನೀಟಾಗಿ ಬರ್ತಾವೆ. ಅದಕ್ಕೋಸ್ಕರ ಟೋಟಲಿ 2 ಮೀಟ್ರ್ ಅಳತೆ ಮೇನ್ ಫ್ಯಾಬ್ರಿಕನ್ನು ತೊಗೊಂಡಿನಿ. ಈ ರೀತಿ 8 ಲೇಯರ್ಸಲ್ಲಿ ಫೋಲ್ಡ್ ಮಾಡ್ಕೊಂಡ್ಬಿಟ್ಟು ಎಷ್ಟು ಉದ್ದ ಬೇಕೋ ಅಷ್ಟನ್ನು ಕಟ್ ಮಾಡ್ಕೊಳ್ಳೋಣ. ಈಗ ನಾವು ಲೆಹೆಂಗಾ ರೆಡಿ ಮಾಡಬೇಕಾಗಿರೋದು ಲೆಂಗ್ತ್ 20 ಇಂಚ್. ಅದರಲ್ಲಿ 1 ಇಂಚ್ ಮೇಲ್ಗಡೆ ಬೆಲ್ಟ್ ಬರ್ತದೆ, ಅದನ್ನು ಮೈನಸ್ ಮಾಡ್ಕೊಂಡ್ವಿ ಅಂದ್ರೆ 19 ಇಂಚ್ ಆಯಿತು. ಬಟ್ ಹೊಲಿಗೆ ಮಾರ್ಜಿನ್ಗಾಗಿ 1 ಇಂಚ್ ಆ್ಯಡ್ ಮಾಡ್ಕೊಳ್ಳೇಬೇಕು. ಅದಕ್ಕೋಸ್ಕರ ಲೆಂಗ್ತನ್ನು ನಾನು 20 ಇಂಚ್ಗೆ ಮಾರ್ಕ್ ಮಾಡ್ಕೊಳಾಕ್ತೀನಿ. ಈ ರೀತಿ ನಾವು 4 ಲೇಯರ್ಸ್ ಅಥವಾ 8 ಲೇಯರ್ಸಲ್ಲಿ ಮೇನ್ ಫ್ಯಾಬ್ರಿಕನ್ನು ಫೋಲ್ಡ್ ಮಾಡಿ ಇಟ್ಕೊಂಡು ಬಾರ್ಡ್ರಿಂದ 20 ಇಂಚ್ ಈ ರೀತಿ ಮಾರ್ಕ್ ಮಾಡ್ಕೊಳ್ರಿ. ಟೇಪನ್ನು ಇಟ್ಟು ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಭಾಳ ಈಸಿ ಸ್ಟೆಪ್ಸ್ ಒಳಗೆ ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಆಲ್ರೆಡಿ 1 ವರ್ಷದ ಮಗುವಿಗೆ ಯಾವ ರೀತಿ ಸ್ಟಿಚ್ ಮಾಡೋದು ಅನ್ನೋದನ್ನು ತೋರಿಸ್ಕೊಟ್ಟೀನಿ. ವಿಡಿಯೋ ಲಿಂಕನ್ನು ಮೇಲ್ಗಡೆ ಐಕಾರ್ಡ್ನಲ್ಲಿ ಕೊಟ್ಟಿರ್ತೀನಿ. ಮತ್ತು ಸೇಮ್ ಅಳತೆಯಲ್ಲಿ ನಾನು ಲೈನಿಂಗ್ ಬಟ್ಟೆಯನ್ನು ಕೂಡ ತೊಗೊಂಡಿನಿ. ಅಗಲದಲ್ಲಿ ಸ್ವಲ್ಪ ಹೆಚ್ಚಿಗಿರ್ಬೋದು, ಅದನ್ನು ಎಕ್ಸ್ಟ್ರಾ ಇರೋದನ್ನು ಜೋಡಿಸ್ಕೊಂಡು ಆದಮೇಲೆ ಕಟ್ ಮಾಡ್ಕೋತೀನಿ ಲೈನಿಂಗ್ ಬಟ್ಟೆಯನ್ನು. ಈ ರೀತಿ ಮೇನ್ ಫ್ಯಾಬ್ರಿಕ್ನ ಮೇಲ್ಗಡೆಗೆ ಈ ರೀತಿ ಲೈನಿಂಗ್ ಬಟ್ಟೆಯನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ. ಈ ರೀತಿ ಮಾಡೋದ್ರಿಂದ ಪ್ಲೇಟ್ಸ್ ಮಾಡಬೇಕಾದ್ರೆ ಸರಿದಾಡಂಗಿಲ್ಲ ಮೇನ್ ಫ್ಯಾಬ್ರಿಕ ಮತ್ತು ಲೈನಿಂಗ್ ಬಟ್ಟೆ. ಅದಕ್ಕೋಸ್ಕರ ಅಟ್ಯಾಚ್ ಮಾಡ್ಕೊಂಡು ಸ್ಟಿಚ್ ಮಾಡೋದು ಭಾಳ ಬೆಟ್ರ್. ಬಿಗಿನರ್ಸ್ಗಳಿಗೆ ಮಾತ್ರ ಇದು ತುಂಬಾ ಇಂಪಾರ್ಟೆಂಟ್ ಆದಂತಹ ಸ್ಟೆಪ್ಸ್ ಆಗ್ತೈತಿ. ಬೇಜಾರು ಮಾಡ್ಕೊಳ್ಳಾರ್ದೇ ನೀವು ಈ ರೀತಿ ಸ್ಟಿಚ್ ಮಾಡಿಕೊಂಡೇ ನೀವು ಪ್ಲೇಟ್ಸ್ಗಳನ್ನು ಮಾಡ್ಕೋತಾ ಹೋಗ್ರಿ. ಪ್ರಾಕ್ಟೀಸ್ ಇರೋರು ಡೈರೆಕ್ಟಾಗಿ ಎರಡನ್ನೂ ಜೋಡಿಸ್ಕೊಂಡು ಪ್ಲೇಟ್ಸ್ ಮಾಡ್ಕೋತಾ ಹೋಗ್ತಾರೆ. ಬಟ್ ಈ ರೀತಿ ಮಾಡೋದು ಬಹಳನೇ ಬೆಟರ್. ಈ ರೀತಿ ಲೈನಿಂಗ್ ಬಟ್ಟೆ ಮತ್ತು ಮೇನ್ ಫ್ಯಾಬ್ರಿಕ್ ಎರಡನ್ನೂ ಕೂಡ ಜೋಡಿಸ್ಕೊಂಡು ನಾನು ಸ್ಟಿಚ್ ಹಾಕ್ಕೊಂಡಿನಿ ಮೇಲ್ಗಡೆಗೆ. ಮೇನ್ ಫ್ಯಾಬ್ರಿಕ್ನ ಮೇಲ್ಗಡೆಗೆ ಎಕ್ಸ್ಟ್ರಾ ಇರುವಂತಹ ಫ್ಯಾಬ್ರಿಕನ್ನು ಈಗ ಕಟ್ ಮಾಡ್ಕೋತೀನಿ. ಇದು ಸೈಡಲ್ಲಿರುವಂಥದ್ದು. ನೀವು ಬಾರ್ಡ್ರ್ ನೋಡಿ ಕೆಳಗಡೆದ್ದು ಅಂದ್ಕೋಬೇಡ್ರಿ, ಸೈಡಲ್ಲಿರುವಂಥದ್ದು. ಸೈಡಲ್ಲೂ ಕೂಡ ಸ್ವಲ್ಪ ಬಾರ್ಡ್ರ್ ಬಂದಿತ್ತು ನೋಡಿರಿ. ಈ ರೀತಿಯಾಗಿ ಸ್ಟಿಚ್ ಮಾಡ್ಕೊಂಡಾದಮೇಲೆ ಕೆಳಗಡೆ ಆಲ್ರೆಡಿ ಲೈನಿಂಗ್ ಬಟ್ಟೆ ಫಿನಿಶಿಂಗ್ ಇರೋದ್ರಿಂದ ನಾನೇನಲ್ಲಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಡಿಲ್ಲ. ಈಗ ಸ್ಕರ್ಟ್ನ ಮೇಲ್ಗಡೆಗೆ ಬೆಲ್ಟ್ಗಾಗಿ ನಾನು 4 ಇಂಚು ಉದ್ದದ ಪಟ್ಟಿ ಮೇನ್ ಫ್ಯಾಬ್ರಿಕ್ ಪಟ್ಟಿಯನ್ನು ಕಟ್ ಮಾಡ್ಕೋತೀನಿ. 1 ಅಥವಾ 1.5 ಇಂಚು ಉದ್ದದ ಪಟ್ಟಿ ರೆಡಿ ಮಾಡ್ಕೋಬೇಕು. ಅದನ್ನು ಫೋಲ್ಡ್ ಮಾಡ್ಕೊಳ್ಳೋದಕ್ಕೆ 3 ಇಂಚ್ ಬೇಕಾಗ್ತದೆ. ಡಬಲ್ ಫೋಲ್ಡ್ ಮಾಡ್ಕೊಂಡ್ವಿ ಅಂದರೆ 3 ಇಂಚು, 1 ಇಂಚ್ ಎಕ್ಸ್ಟ್ರಾ ಹೊಲಿಗೆ ಮಾರ್ಜಿನ್ಗಾಗಿ ಟೋಟಲಿ 4 ಇಂಚು. ಮತ್ತು ಅಗಲದಲ್ಲಿ ಎಷ್ಟು ತೊಗೋಬೇಕು ಅಂದರೆ, ಈಗ ಸೊಂಟದ ಅಳತೆ 20 ಐತಲ್ಲ, 1-2 ಇಂಚು ಜಾಸ್ತಿ ತೊಗೊಳ್ರಿ. 2 ಇಂಚ್ ಜಾಸ್ತಿ ತೊಗೊಂಡ್ರೆ ಸಾಕು. ದೊಡ್ಡವ್ರಿಗೆ ತೊಗೊಂಡಂಗೆ 3-4 ಇಂಚು ಜಾಸ್ತಿ ತೊಗೊಳ್ಳೋದು ಬೇಡ. ಟೋಟಲಿ 22 ಇಂಚು ಅಗಲ, 4 ಇಂಚು ಉದ್ದದ ಪಟ್ಟಿಯನ್ನು ಕಟ್ ಮಾಡ್ಕೊಂಡಿ ನಾನು. ಸೇಮ್ ಅಳತೆಯಲ್ಲಿ ಲೈನಿಂಗ್ ಬಟ್ಟೆಯನ್ನು ಕೂಡ ತೊಗೊಂಡಿನಿ. ಈಗ ಇವೆರಡನ್ನು ಕೂಡ ಜೋಡಿಸ್ಕೊಂಡ್ಬಿಡೋಣ. ಒಂದೊಂದು ಮಕ್ಕಳದ್ದು ಸೊಂಟ ಪೂರ್ತಿನೇ ಸಣ್ಣದಾಗಿರ್ತೈತಿ. ಅಲ್ಲಿ ನೀವು ಅಳತೆ ತೊಗೊಂಡು ಎಷ್ಟು ಬೇಕೋ ಅಷ್ಟಕ್ಕೆ 1-2 ಇಂಚ್ ಅಥವಾ 1.5 ಇಂಚ್ ಆ್ಯಡ್ ಮಾಡಿಕೊಂಡ್ರು, ಭಾಳ ಸಣ್ಣಕ್ಕಿರೋ ಮಕ್ಕಳಿಗೆ 1.5 ಇಂಚ್ ಎಕ್ಸ್ಟ್ರಾ ತೊಗೊಂಡ್ರೂ ಕೂಡ ಸಾಕು. ಜಾಸ್ತಿ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಈಗ ನಾನು ಮೆಜರ್ಮೆಂಟ್ ತೊಗೊಂಡಿರೋ ಮಗುವಿನ ಹೊಟ್ಟೆ ಸ್ವಲ್ಪ ದಪ್ಪ ಇರೋದ್ರಿಂದ ಗುಂಡು ಕದಲ್ಲ ಹುಡುಗಿ, ಹೀಗಾಗಿ 20 ಇಂಚ್ ಬಂದೈತಿ. ಇದಕ್ಕಿಂತಲೂ 18-16 ಇಂಚ್ ಇರ್ತೈತಿ. ಅದರ ಪ್ರಕಾರ ನೀವು ಕಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊರಿ. ಈಗ ಬೆಲ್ಟ್ನ 2 ಸೈಡಲ್ಲೂ ಕೂಡ ಈ ರೀತಿ ಅರ್ಧ ಇಂಚ್ನಷ್ಟು ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳೋಣ. ಇಲ್ಲೇ 1 ಇಂಚ್ ಎಕ್ಸ್ಟ್ರಾ ಹೋಗ್ಬಿಡ್ತೈತಿ ನಮ್ಮದು ವಿಡ್ತಲ್ಲಿ. ಬೆಲ್ಟ್ನ ವಿಡ್ತಲ್ಲಿ 2 ಇಂಚ್ ಎಕ್ಸ್ಟ್ರಾ ತೊಗೊಳ್ಳೇಬೇಕು. ಈಗ ಬೆಲ್ಟ್ನ 2 ಸೈಡಲ್ಲಿ ಫೋಲ್ಡ್ ಮಾಡ್ಕೊಂಡಾದಮೇಲೆ ಸ್ಕರ್ಟ್ ಪಾರ್ಟ್ನ ಒಂದು ಸೈಡನ್ನು ಈ ರೀತಿ ಫೋಲ್ಡ್ ಮಾಡ್ಕೋತೀನಿ. ಎಲ್ಲಿಂದ ನಾವು ಪ್ಲೇಟ್ಸನ್ನು ಸ್ಟಾರ್ಟ್ ಮಾಡ್ಕೋತೀವಲ್ಲ ಆ ಸೈಡಲ್ಲಿ ನಾನು ಈ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋತೀನಿ. ಇನ್ನೊಂದು ಎಂಡನ್ನು ಲಾಸ್ಟಲ್ಲಿ ಪ್ಲೇಟ್ಸ್ ಮಾಡ್ಕೊಂಡಾದಮೇಲೆ ಸ್ಟಿಚ್ ಮಾಡ್ಕೋತೀನಿ. ಈ ರೀತಿ ಸೈಡ್ಸ್ಗಳನ್ನು ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ಎಳೆಗಳು ಉಚ್ಚಂಗಿಲ್ಲ.
ಮೇನ್ ಫ್ಯಾಬ್ರಿಕ್ನ ಎಳೆಗಳು ಉಚ್ಚಂಗಿಲ್ಲ, ಅದಕ್ಕೋಸ್ಕರ ಫೋಲ್ಡ್ ಮಾಡ್ಕೊಳ್ಳೋದು ತುಂಬಾ ಬೆಟ್ರ್. ಮತ್ತು ನಮ್ಗೆ ಜಿಗ್ಜಾಗ್ ಮಾಡೋ ಅವಶ್ಯಕತೆಯೂ ಬರೋದಿಲ್ಲ. ಈಗ ನೋಡ್ರಿ ಸ್ಕರ್ಟ್ ಪಾರ್ಟ್ ರೆಡಿ ಐತಿ ಮತ್ತು ಬೆಲ್ಟ್ ಕೂಡ ರೆಡಿ ಐತಿ. ಈಗ ಪ್ಲೇಟ್ಸ್ ಮಾಡ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡೋಣ. ಬೆಲ್ಟನ್ನು ಈ ರೀತಿ ಸೀದಾ ಇಟ್ಕೊರಿ. ಅದ್ರ ಮೇಲೆ ಸ್ಕರ್ಟ್ ಪಾರ್ಟನ್ನು ಉಲ್ಟಾ ಇಟ್ಕೋಬೇಕು. ಬಾರ್ಡ್ರ್ ಕೆಳಗಡೆಗೆ ಬರಬೇಕು. ಸೊಂಟದ ಭಾಗದಿಂದ ನಾವು ಪ್ಲೇಟ್ಸ್ ಮಾಡೋದಕ್ಕೆ ಪ್ರಾರಂಭ ಮಾಡಬೇಕು. ಸೊಂಟದ ಭಾಗದಲ್ಲಿ ಮೊದಲಿಗೆ ಒಂದು ಅರ್ಧ ಇಂಚಿನಷ್ಟು ಅಥವಾ 1 ಇಂಚ್ವರೆಗೂ ಸೀದಾ ಸ್ಟಿಚ್ ತೊಗೊಳ್ರಿ. ಅದಾದಮೇಲೆ ಪ್ಲೇಟ್ಸ್ ಮಾಡೋದಕ್ಕೆ ಪ್ರಾರಂಭ ಮಾಡಿರಿ. ಒಮ್ಮೆಲೆ ಪ್ಲೇಟ್ಸ್ ಮಾಡಬೇಡ್ರಿ, ಯಾಕಂದ್ರೆ ಸ್ಟಿಚ್ಚಲ್ಲಿ ಹೋಗ್ಬಿಡ್ತಾವೆ ಪ್ಲೇಟ್ಸ, ನೀಟಾಗಿ ಕಾಣಲ್ಲ. ಅದಕ್ಕೋಸ್ಕರ ಈ ರೀತಿಯಾಗಿ 1 ಇಂಚಿನಷ್ಟು ಬಿಟ್ಟಾದಮೇಲೆ ಪ್ಲೇಟ್ಸ್ ಮಾಡೋದಕ್ಕೆ ಪ್ರಾರಂಭ ಮಾಡಿರಿ. ಎಷ್ಟು ಅಗಲ ಪ್ಲೇಟ್ಸ್ ತೊಗೋತೀವಿ ಅಷ್ಟು ಚೆಂದ ಕಾಣಿಸ್ತಾವೆ. ಇಲ್ಲಿ ನಾನು 1 ರಿಂದ 1.5 ಅಗಲದ ಪ್ಲೇಟ್ಸನ್ನು ತೊಗೊಳಾಕ್ತೀನಿ. ದೊಡ್ಡವ್ರಿಗೆ 1.5-2 ಇಂಚ್ವರೆಗೂ ನೀವು ಪ್ಲೇಟ್ಸ್ನ ಅಳತೆ ತೊಗೊಂಡ್ರೆ ಚೆಂದ ಕಾಣಿಸ್ತಾವೆ. ಮಕ್ಕಳಿಗೆ 1.5 ಇಂಚ್ ತೊಗೊಂಡ್ರೂ ಕೂಡ ನಡಿತೈತಿ. ಈ ರೀತಿ ಪ್ಲೇಟ್ಸ್ನ ಒಂದು ಪ್ಲೇಟನ್ನು ಸ್ಟಿಚ್ ಮಾಡ್ಕೊಂಡಾದಮೇಲೆ ಅದರ ಅರ್ಧ ಅಥವಾ ಪೂರ್ಣ ಭಾಗದವರೆಗೂ, ಬಟ್ಟೆ ಜಾಸ್ತಿ ಇತ್ತು ಅಂದ್ರೆ ಅರ್ಧದ ಮೇಲೆ ಒಂದು ಪ್ಲೇಟ್ನ ಅರ್ಧ ಭಾಗ ಸ್ಟಿಚ್ ಮಾಡ್ಕೊಂಡಾದಮೇಲೆ ಮತ್ತೊಂದು ಪ್ಲೇಟ್ ತೊಗೊಳ್ಳೋದು. ಇಲ್ಲ ಅಂದ್ರೆ ಬಟ್ಟೆ ಸ್ವಲ್ಪ ಕಡಿಮೆ ಐತೆ ಅಂತಂದ್ರೆ ನೀವು ಒಂದು ಪ್ಲೇಟ್ನ ಪೂರ್ಣ ಭಾಗ ಸ್ಟಿಚ್ ಮಾಡ್ಕೊಂಡಾದಮೇಲೆ ಮತ್ತೊಂದು ಪ್ಲೇಟನ್ನು ಇಟ್ಟು ಸ್ಟಿಚ್ ಮಾಡ್ಕೊಳ್ರಿ. ಇಲ್ಲಿ ಇನ್ನೊಂದು ಪ್ರಶ್ನೆ ಏನು ಅಂತಂದ್ರೆ, ನಾವು ಬಟ್ಟೆ ಅಳತೆ ಎಷ್ಟು ತೊಗೋಬೇಕು ಸ್ಕರ್ಟ್ಗಾಗಿ ಅಂದ್ರೆ ಸೊಂಟದ ಅಳತೆ ಎಷ್ಟಿರುತ್ತೋ ಅದಕ್ಕೆ ನೀವು 1-2 ರಿಂದ 3 ಇಂಚ್ ಆ್ಯಡ್ ಮಾಡ್ಕೊರಿ. ಅದರ 4 ಪಟ್ಟು ನಾವು ಬಟ್ಟೆಯನ್ನು ತೊಗೊಳ್ಬೇಕು. ಈ ಸೊಂಟದ ಅಳತೆ 20 ಇಂಚ್ ಐತಿ, ಅದಕ್ಕೆ 1-2 ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊರಿ. ಲೂಸ್ಗಾಗಿ 2 ಅಥವಾ 3 ಇಂಚ್ ಸೇರಿಸ್ಕೊತೀವಿ. ಅದರ 4 ಪಟ್ಟು ನಾವು ತೊಗೋಬೇಕು. 22-23 ಇಂಚ್ ಅಂದ್ರೆ ಅದರ 4 ಪಟ್ಟು ಅಂದ್ರೆ 90 ಇಂಚು 95 ಇಂಚ್ವರೆಗೂ ನಾವು ವಿಡ್ತನ್ನು ತೊಗೊಳ್ಬೇಕಾಗ್ತೈತಿ. ಈ ರೀತಿಯಾಗಿ ಒಂದ್ರ ಮೇಲೊಂದು ಪ್ಲೇಟ್ಸನ್ನು ಸ್ಟಿಚ್ ಮಾಡ್ಕೊಂಡು ಆದಮೇಲೆ ಲಾಸ್ಟಲ್ಲಿ ನೋಡ್ತಾ ಇರ್ಬೋದು ನೀವು, ಅಡ್ಜಸ್ಟ್ ಮಾಡಿ ಸ್ಟಿಚ್ ಮಾಡಬೇಕು. ಇಷ್ಟೇ ಮೊದಲಿಂದ ಪ್ಲೇಟ್ನ ಅಳತೆಯನ್ನೇ ಸ್ಟಿಚ್ ಮಾಡಬೇಕು ಅಂತೇನಿಲ್ಲ. ಸ್ವಲ್ಪ ಒಂದೊಂದು ಸರ್ತಿ ಹೆಚ್ಚು ಆಗ್ಬೋದು, ಒಂದೊಂದು ಸರ್ತಿ ಕಡಿಮೆನೂ ಆಗ್ಬೋದು. ಲಾಸ್ಟ್ ಪ್ಲೇಟ್ ಮಾತ್ರ ಸ್ವಲ್ಪ ಹೆಚ್ಚು ಕಡಿಮೆ ತೊಗೊಂಡು ಸ್ಟಿಚ್ ಮಾಡ್ಕೊಳ್ರಿ. ಒಂದು ಅರ್ಧ ಇಂಚು ಎಕ್ಸ್ಟ್ರಾ ಬಿಡ್ರಿ, ಅಲ್ಲಿ ಫೋಲ್ಡ್ ಮಾಡ್ಕೋಬೇಕಲ್ಲ ಸೈಡಲ್ಲಿ ಸ್ಕರ್ಟ್ ಪಾರ್ಟನ್ನು, ಅದಕ್ಕೋಸ್ಕರ ಫಿನಿಶಿಂಗೋಸ್ಕರ. ಈಗ ನೋಡಿರಿ, ಇಲ್ಲಿ ನಾವು ಎಕ್ಸ್ಟ್ರಾ ಬಿಟ್ಟಿರಬೇಕು. ಈಗ ಇದನ್ನು ನಾನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋತೀನಿ. ಈ ರೀತಿ ಒಂದು ಅರ್ಧ ಇಂಚಿನಷ್ಟು ಡಬಲ್ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ರಿ. ಇದರಿಂದ ಫಿನಿಶಿಂಗ್ ಕೂಡ ಚೆನ್ನಾಗಿ ಬರ್ತೈತಿ. ನಾವು ಎಕ್ಸ್ಟ್ರಾ ಜಿಗ್ಜಾಗ್ ಹಾಕ್ಸೋ ಅವಶ್ಯಕತೆ ಬರೋದಿಲ್ಲ. ಈಗ ನೋಡ್ತಾ ಇರ್ಬೋದು ಸ್ಕರ್ಟ್ ಪ್ಲೇಟ್ಸ್ಗಳನ್ನು ಮಾಡ್ಕೊಂಡಾಗೈತಿ. ಈಗ ಬೆಲ್ಟ್ನ ಮೇಲ್ಗಡೆಗೆ ಒಂದು ಅರ್ಧ ಇಂಚಿನಷ್ಟು ಈ ರೀತಿ ಫೋಲ್ಡ್ ಮಾಡ್ಕೊಳ್ರಿ. ಇದು ಬಿಗಿನರ್ಸ್ಗಳಿಗೆ ಹೆಲ್ಪ್ ಆಗಲಿ ಅಂಥೇಳಿ ಪ್ರತಿಯೊಂದು ಸ್ಟೆಪ್ಪನ್ನು ಕೂಡ ನಾನು ಬಿಡಿಯಾಗಿ ತೋರ್ಸಾಕ್ತೀನಿ. ಇದನ್ನು ಒಮ್ಮೆಲೇ ಡಬಲ್ ಫೋಲ್ಡ್ ಮಾಡ್ಕೋಬೋದು, ಬಟ್ ಅವ್ರಿಗೆ ಹೆಲ್ಪ್ ಆಗಲಿ ಅಂಥೇಳಿ 2 ಸ್ಟೆಪ್ಪಲ್ಲಿ ಬೆಲ್ಟ್ ಸ್ಟಿಚ್ ಮಾಡೋದನ್ನು ತೋರ್ಸಾಕ್ತೀನಿ. ಈಗ ಸ್ಕರ್ಟ್ನ ಎಕ್ಸ್ಟ್ರಾ ಭಾಗವನ್ನು ಈ ಬೆಲ್ಟ್ನ ಒಳಗಡೆಗೆ ಹೈಡ್ ಮಾಡಿ, ಅಂದರೆ ಮುಚ್ಚೋ ರೀತಿಯಲ್ಲಿ ನಾವು ಸ್ಟಿಚ್ ಮಾಡ್ಕೋಬೇಕು. ಬೆಲ್ಟನ್ನು ಈಗ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋತೀವಲ್ಲ, ಅದ್ರ ಒಳಗೇ ಅದನ್ನು ಹೈಡ್ ಮಾಡಿ. ನೋಡ್ತಾ ಇರ್ಬೋದು ಸ್ಟಿಚಿಂಗ್ನ ಎಕ್ಸ್ಟ್ರಾ ಪಾರ್ಟ್ ಏನಿರ್ತದಲ್ಲ ಅದನ್ನು ನಾವು ಒಳಗಡೆ ಹೈಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳಾಕ್ತೀನಿ. ಈ ರೀತಿ ಮಾಡೋದ್ರಿಂದ ಪೂರ್ತಿ ಫಿನಿಶಿಂಗಾಗಿ ಸ್ಕರ್ಟ್ ರೆಡಿ ಆಗ್ತೈತಿ. ಅದಕ್ಕೋಸ್ಕರ ಇಲ್ಲಿ ನೋಡ್ರಿ, ಈಗ ಈ ರೀತಿ ಸ್ಟಿಚ್ ಮಾಡಿಕೊಂಡು ಲಾಸ್ಟಲ್ಲಿ ಡಬಲ್ ಸ್ಟಿಚ್ ಹಾಕೋರಿ. ಈಗ ನಾನು ಬೆಲ್ಟ್ ಸ್ಟಿಚ್ ಮಾಡ್ಕೊಂಡಾದಮೇಲೆ ಸೈಡನ್ನು ಸ್ಟಿಚ್ ಮಾಡ್ಕೊಳ್ಳಲ್ಲ, ಅದಕ್ಕಿಂತಲೂ ಮುಂಚೆ ಈ ರೀತಿ ನೀಟಾಗಿ ಐರನ್ ಮಾಡ್ಕೊಂಡ್ಬಿಡ್ತೀನಿ. ಐರನ್ ಮಾಡ್ಕೊಳ್ಳೋದ್ರಿಂದ ಪ್ಲೇಟ್ಸ್ಗಳು ತುಂಬಾ ಚೆನ್ನಾಗಿ ಕಾಣಿಸ್ತಾವು, ನೋಡ್ತಾ ಇರ್ಬೋದು. ಆಮೇಲೆ ಸೈಡ್ಗಳನ್ನು ಸ್ಟಿಚ್ ಮಾಡ್ಕೊಂಡಾದಮೇಲೆ ಐರನ್ ಮಾಡೋಕೆ ಅಷ್ಟೊಂದು ನೀಟಾಗಿ ಇಸ್ತ್ರಿ ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ. ಅದಕ್ಕಿಂತಲೂ ಮುಂಚೆನೇ ನೀವು ಇಸ್ತ್ರಿ ಮಾಡ್ಕೊಳ್ಳೋದು ತುಂಬಾ ಬೆಟರ್. ನೀವು ನೋಡ್ತಾ ಇರ್ಬೋದು ಪ್ಲೇಟ್ಸ್ಗಳು ಭಾಳ ಚಂದ ಬಂದಾವು. ಇಸ್ತ್ರಿ ಮಾಡಿದಾಗ ಗೊತ್ತಾಗ್ತೈತಿ ಅದರ ನೀಟ್ನೆಸ್. ಈಗ ಲಾಸ್ಟಲ್ಲಿ 2 ಸೈಡ್ಸ್ಗಳನ್ನು ಜೋಡಿಸ್ಕೊಂಡ್ವಿ ಅಂತಂದ್ರೆ ನಮ್ಮ ಲೆಹೆಂಗಾ ಪೂರ್ತಿಯಾಗಿ ರೆಡಿ ಆಗಿಬಿಡ್ತೈತಿ. ಈಗ ಇಲಾಸ್ಟಿಕ್ ಕೂಡ ಹಾಕ್ಬೋದು ಮೇಲ್ಗಡೆಗೆ, ಬಟ್ ಇಲಾಸ್ಟಿಕ್ ಹಾಕಿದ್ವಿ ಅಂದ್ರೆ ಪ್ಲೇಟ್ಸ್ನ ಲುಕ್ ಅಷ್ಟು ಚೆಂದಾಗಿ ಕಾಣಿಸೋದಿಲ್ಲ. ಅದಕ್ಕೋಸ್ಕರ ನಾನು ಇಲ್ಲಿ ಕಷಿನೇ ಮಾಡ್ಕೋತೀನಿ. ಅವ್ರವ್ರ ಪರ್ಸ್ನಲ್ ಒಪಿನಿಯನ್ ಅದು. ನನ್ನ ಒಪಿನಿಯನ್ ಪ್ರಕಾರ ಇಲಾಸ್ಟಿಕ್ ಹಾಕೋದ್ರಿಂದ ಪ್ಲೇಟೆಡ್ ಲೆಹೆಂಗಾದ ಲುಕ್ ಹೋಗ್ಬಿಡ್ತೈತಿ. ಅದಕ್ಕೋಸ್ಕರ ನಾನು ಇಲಾಸ್ಟಿಕ್ ಬಳಸಾಗ್ತಿಲ್ಲ, ಇಲ್ಲಿ ಕಷಿಯನ್ನೇ ಬಳಸ್ತೀನಿ.
ಈ ರೀತಿ ಎರಡು ಸೈಡ್ಸ್ಗಳನ್ನು ಈಗ ಜೋಡಿಸ್ಕೊಂಡು ಮೇಲ್ಗಡೆಗೆ 1.5-2 ಇಂಚಿನಷ್ಟು ಬಿಡಬೇಕು. ಅಂದ್ರೆ ಹಾಕ್ಕೊಳ್ಳೋಕೆ ಈಸಿ ಆಗಬೇಕಲ್ಲ, 1-2 ಇಂಚಿನಷ್ಟು ಬಿಟ್ಟು ಅದಾದಮೇಲೆ ನಾವು ಎರಡು ಸೈಡ್ಸ್ಗಳನ್ನು ಜೋಡಿಸ್ಕೊಂಡು ಈಗ ಹೊಲಿಗೆ ಹಾಕ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡೋಣ. ಇದೇ ರೀತಿ ಪ್ಲೇಟೆಡ್ ಲೆಹೆಂಗಾ, ಅಂಬ್ರೆಲಾ ಲೆಹೆಂಗಾ, ಅಂಬ್ರೆಲಾ ಫ್ರಾಕ್ ಬಹಳಷ್ಟು ವಿಡಿಯೋಸ್ಗಳನ್ನು ನೀವು ನನ್ನ ಚಾನಲಲ್ಲಿ ನೋಡ್ಬೋದು. ಎಲ್ಲ ವಿಡಿಯೋಸ್ಗಳ ಪ್ಲೇಲಿಸ್ಟನ್ನು ನಾನು ಹಾಕಿರ್ತೀನಿ. ಫುಲ್ ಪ್ಲೇಲಿಸ್ಟನ್ನು ಎಂಡಲ್ಲಿ ನೀವು ನೋಡ್ಬೋದು. ಈ ರೀತಿ ಲಾಸ್ಟಲ್ಲಿ ಎರಡು ಸೈಡ್ಸ್ಗಳನ್ನು ಸ್ಟಿಚ್ ಹಾಕ್ಕೊಂಡ್ವಿ ಅಂದ್ರೆ ನಮ್ಮ ಲೆಹೆಂಗಾ ಪೂರ್ತಿಯಾಗಿ ರೆಡಿ ಆಯಿತು. 1.5-2 ವರ್ಷದ ಮಗುವಿಗೆ ಬಾರ್ಡ್ರ್ ಲೆಹೆಂಗಾ, ಪ್ಲೇಟೆಡ್ ಲೆಹೆಂಗಾವನ್ನು ಸ್ಟಿಚ್ ಮಾಡಿ ನಿಮಗೆ ಶೇರ್ ಮಾಡೀನಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊರಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇದ್ರ ಮೇಲೆ ಟಾಪ್ ಕೂಡ ಸ್ಟಿಚ್ ಮಾಡಿ ತೋರಿಸ್ತೀನಿ. ಹೆಲ್ಟರ್ ಟಾಪನ್ನು ಸ್ಟಿಚ್ ಮಾಡಿ ತೋರಿಸ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ನನಗೂ ಕೂಡ ಹೊಸ ವಿಡಿಯೋಸ್ಗಳನ್ನು ಮಾಡೋದಕ್ಕೆ ಒಂದು ಮೋಟಿವೇಶನ್ ಸಿಕ್ಕಂಗೆ ಆಗ್ತೈತಿ. ನೆಕ್ಸ್ಟ್ ವಿಡಿಯೋವನ್ನು ನೋಡೋದಕ್ಕೆ ಕನೆಕ್ಟ್ ಆಗಿರಿ. ಧನ್ಯವಾದಗಳು.